ಕೊಡ್ತಕ್ಕಂಥವನು, ಇಷ್ಟದಾಯಕವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತಕ್ಕಂಥವನು, ನಿರ್ವಿಘ್ನದಾಯಕವಾಗಿರ್ತಕ್ಕಂಥ ಆಯುಷ್ ಆರೋಗ್ಯಗಳನ್ನು ಕೊಡ್ತಕ್ಕಂಥ ಮಹಾನ್ ದೈವ ಭಕ್ತ, ಶ್ರೀರಾಮನ ದೈವ ಭಕ್ತ, ಮಹಾಪುರುಷ, ಮುಖ್ಯ ಪ್ರಾಣ ಎಂಬುದಾಗಿ ಕರೀತಾರೆ. ಮಾರುತಿ ಎಂಬುದಾಗಿ, ಆಂಜನೇಯ ಎಂಬುದಾಗಿ ಸರ್ವ ಭಕ್ತರ ಅಭಿಷ್ಟಗಳನ್ನು ಕೊಡ್ತಕ್ಕಂಥವನು. 1812 ಇಸ್ವಿಯಿಂದ ಶ್ರೀ ಸ್ವಾಮಿಯ ಅವಜಾನಮರಾಗಿ ಇಲ್ಲಿ ನೆಲೆಸಿದ್ದು 700 ವರ್ಷಗಳಿಂದಲೂ ಭಗವಂತನ ಸೇವೆಯನ್ನ ಎಲ್ಲರೂ ಭಕ್ತರು ಪಡಿತಾ ಇದ್ದಾರೆ. ಹಾಗಾಗಿ ಇದರಲ್ಲಿ ಪಾಲ್ಗುಣ ಕೃಷ್ಣ ದಶಮಿ ತಿಥಿ ಮೂಲ ನಕ್ಷತ್ರದಲ್ಲಿ ಶ್ರೀಸ್ವಾಮಿಯ ವಿಜೃಂಭಣೆಯಿಂದ ಸರ್ವ ಭಕ್ತಾದಿಗಳಿಂದಲೂ ಸುಮಾರು 440-50 ಹಳ್ಳಿಯ ಭಕ್ತಾದಿಗಳಿಂದ ಸಹಕಾರದಿಂದ ರಥೋತ್ಸವ, ಬ್ರಹ್ಮರಥೋತ್ಸವ ನಡೆಯುತ್ತೆ. ತ್ರಿಮತಸ್ಥರಿದ್ದಾರೆ, ಶ್ರೀ ವೈಷ್ಣವ ಸ್ಮಾರ್ತರು 3 ಜನನು ಸೇರಿ ಬ್ರಹ್ಮರಥೋತ್ಸವದ ಕಾರ್ಯಕ್ರಮಗಳನ್ನು, ಆಮೇಲೆ ಹೋಳಿ ಹುಣ್ಣಿಮೆ ದಿವಸ ಕಂಕಣಧಾರಣೆ, ಅದಾದ 10 ದಿವಸಕ್ಕೆ ರಥೋತ್ಸವ ನಡೆಯುತ್ತೆ. ಹಾಗಾಗಿ ಅದಾದ ನಂತರ ಧನುರ್ಮಾಸ ಪೂಜೆಯಲ್ಲಿ ತುಂಬ ಉತ್ತಮವಾದಂಥ ವಿಶೇಷ ಪೂಜೆ ಇರುತ್ತೆ. ಮಾರ್ಗಶಿರ ಮಾಸದಲ್ಲಿ 1 ತಿಂಗಳ ಸತತವಾಗಿ ಕಾರ್ಯಕ್ರಮ ಇರುತ್ತೆ. ಪ್ರತಿ ಶನಿವಾರ ಉತ್ಸವ ಇರುತ್ತೆ. ಆಮೇಲೆ ಪ್ರಾಕಾರೋತ್ಸವ ನಡೆಯುತ್ತೆ. ರಥೋತ್ಸವನ ಭಕ್ತಾದಿಗಳು ಸಣ್ಣದಾಗಿ ರಥೋತ್ಸವ ಮಾಡ್ತಿದ್ದಾರೆ. ಸರ್ವ ಭಕ್ತಾದಿಗಳು, ಅದರಲ್ಲೂ ಈ ವಿಶೇಷವಾಗಿ ಕುಂದೂರಿನ ಕಮಿಟಿಯವರು ಬಹಳ ಆಸಕ್ತಿ ವಹಿಸಿ, ಶ್ರಮ ವಹಿಸಿ, ಶೇಖರಪ್ಪ, ಗುರುರಾಜು, ಶಿವಣ್ಣ ಮತ್ತೆ ಹಿತೇಶ್, ಆನಂತರವಾಗಿ ನಿಮ್ಮ ಹೆಸರು ಮೋಹನ್, ಇವರು ಸುಮಾರು ಕಮಿಟಿ, ಸಾಕಷ್ಟು ಗ್ರಾಮಸ್ಥರ ಒಂದು ದೊಡ್ಡ ಪ್ರಮಾಣದಲ್ಲಿರ್ತಕ್ಕಂಥ ಕಮಿಟಿ. ಆ ಕಮಿಟಿಯಲ್ಲಿ ಅವರ ಪರಮಾತ್ಮನ ಸನ್ನಿಧಾನದಲ್ಲಿ ಎಲ್ಲ ವಿಶೇಷವಾದಂಥ ಕಾರ್ಯಕ್ರಮಗಳು ಹಮ್ಮಿಕೊಂಡು ಉತ್ಸವವಾದಂಥ ಅನ್ನ ಸಂತರ್ಪಣೆ ಇರುತ್ತೆ. 2 ದಿವಸ ರಥೋತ್ಸವ ಮತ್ತು ಮುಳ್ಳಿನ ದಿವಸ ಸಂಜೆ ವೈಭವ ಇರುತ್ತೆ. ಸುಮಾರು ಒಂದು 5-6 ಸಾವಿರ ಜನ ಸೇರುತ್ತೆ. ಅದರಲ್ಲಿ ಕಾರ್ಣಿಕ ಇದೇ ಊರಿನಾಗಿರ್ತಕ್ಕಂಥ ದೈವಭಕ್ತರಾಗಿರ್ತಕ್ಕಂಥ ಗರ್ಭಸಪ್ಪನವರಿಂದ ಹೇಳಿಕೆ ಆಗುತ್ತೆ. ಅದು ಹೇಳಿಕೆ ಆಗಿರ್ತಕ್ಕಂಥದ್ದು ರಾಜ್ಯದೆಲ್ಲೆಡೆ ಪ್ರಸರಿತವಾಯಿತೆ. ಆನಂತರವಾಗಿ ಪಾಲ್ಗುಣ ಕೃಷ್ಣ ದಶಮಿ ಅಂದು ರಥೋತ್ಸವ ನಡೆಯುತ್ತೆ. ಆಮೇಲೆ ಪ್ರತಿ ಶನಿವಾರ ಉತ್ಸವಾದಿಗಳು ನಡೆಯುತ್ತೆ, ವಿಶೇಷ ಅಲಂಕಾರ ನಡೆಯುತ್ತೆ, ಹೋಮ ಹವನಾದಿಗಳು ನಡೆಯುತ್ತೆ. ಆನಂತರವಾಗಿ ಮುಕ್ತವಾಗಿ ಕಾರ್ಯಕ್ರಮ ನಡೀತಾ ಬಂದಿದೆ. ಆದ್ದರಿಂದ ಇಲ್ಲಿ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಶ್ರೀನಿವಾಸ ಮೂರ್ತಿ ಅಂತಂದೇಳಿ, ಅವರ ತಮ್ಮನಾಗಿರ್ತಕ್ಕಂಥ ಮುರಳೀಧರ ಅಂತಂದೇಳಿ ಇವರೆಲ್ಲ ಕೂಡಿಕೆ ಮಾಡ್ತಾರೆ. ಆನಂತರವಾಗಿ ಉತ್ತಮವಾದಂಥ ಸೇವೆಗಳನ್ನ ಮಾಡ್ತಾ ಇದ್ದಾರೆ ಸರ್ವ ಭಕ್ತರು. ಆನಂತರವಾಗಿ ಪರಮಾತ್ಮ ವಿರಾಜಮಾನ ಆಗಿರ್ತಕ್ಕಂಥ ಇಷ್ಟಾರ್ಥದಾಯಕ ಹನುಮನೊಲಿದರೆ ಹರಿತಾನೊಲಿವನು ಎಂಬಂತೆ ಶ್ರೀರಾಮನ ಸರ್ವಭಕ್ತನಾಗಿರ್ತಕ್ಕಂಥ ಶ್ರೀರಾಮರ ಅನುಗ್ರಹದಿಂದ ಪರಮಾತ್ಮ ಇಲ್ಲೇ ಕುಂದೂರು ಗ್ರಾಮದಲ್ಲಿ ಕುಂದೂರು ಭೀಮನಾಗಿ ಅವತರಿಸಿ ಉತ್ತಮವಾದಂತಹ ಫಲಗಳನ್ನು ಕೊಡ್ತಾ ಇದರಲ್ಲಿ 2ನೇ ಮಾತಿಲ್ಲ. ಸಂತಾನ ಇಲ್ಲದರೆ ಸಂತಾನನ್ನು, ಮದುವೆ ಇಲ್ಲದರಿಗೆ ಮದುವೆಗಳನ್ನು, ಆನಂತರವಾಗಿ ಕಷ್ಟಗಳನ್ನು ನಿವಾರಣೆ ಮಾಡ್ತಕ್ಕಂಥ ಕರುಣಾಮಯನಾಗಿರ್ತಕ್ಕಂಥ ದೈವ ಅನುಗ್ರಹಕ್ಕೆ ನಾವೆಲ್ಲ ಪಾತ್ರರಾಗಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಭಗವಂತ ಎಲ್ಲ ನೆಲೆಸಿ ಆಶೀರ್ವಾದವನ್ನು ಕೊಡ್ತಾನೆ. ಆನಂತರವಾಗಿ ಪಂಚಮಿ, ಶ್ರಾವಣ ಮಾಸದ ಪಂಚಮಿಯಂದು ಇಲ್ಲೇ ವಿಶೇಷವಾದಂತಹ ಕಾರ್ಣಿಕ ಆಗುತ್ತೆ, ಒಳೆ ಪೂಜೆ ಆಗುತ್ತೆ. ಹೆಚ್ಚು ಕಡಿಮೆ ಸುಮಾರು ಒಂದು 6,000 ಜನ ಅಲ್ಲಿ ಸೇರುತ್ತೆ. ಒಂದು 25 ದೇವರುಗಳು ಸೇರುತ್ತೆ. ಅಲ್ಲಿ ಮೇಲೆ ಬೆಟ್ಟದ ಮೇಲೆ ಆಂಜನೇಯನ ಸನ್ನಿಧಾನದಲ್ಲಿ ಹೇಳಿಕೆ ಆಗುತ್ತೆ. ಆ ಹೇಳಿಕೆಯಿಂದ ಉತ್ತಮವಾದಂತಹ ಫಲಗಳನ್ನು ಇಡೀ ಗ್ರಾಮಕ್ಕೆ, ಹಳ್ಳಿಗಳಿಗೆ 40-50 ಹಳ್ಳಿಗಳ ಸರ್ವಾಧಿಕಾರಿಯಾಗಿರ್ತಕ್ಕಂಥ ಪರಮಾತ್ಮ ಆಶೀರ್ವಾದದಿಂದ ಆಮೇಲೆ ಉತ್ತಮವಾಗಿರ್ತಕ್ಕಂಥ ಭೀಮಾಜೋತ್ಸವರೆಲ್ಲ ಇದು ಮಾಡ್ತಾರೆ. ಅದರಿಂದ ಅನುಕೂಲಗಳನ್ನು ಈ ಕಾರ್ಯಕ್ರಮದ ರುಬಾರಿಗಳೆಲ್ಲ ಇದ್ದಾರೆ. ತೇರು ಕಟ್ಟತಕ್ಕಂಥವ್ರು, ತೇರು ಎಳಿತಕ್ಕಂಥವ್ರು, ಆನಂತರವಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥವ್ರು ಭೀಮಾಜೋತ್ಸವ ಇದರ ನೇತೃತ್ವ ಕುಂದೂರು ಭೀಮನಾಗಿ ಅನುಸರಿಸಿ ಪರಮಾತ್ಮ ಎಲ್ಲರಿಗೂ ಆಶೀರ್ವಾದವನ್ನು ಕೊಡ್ತಾನೆ. ಸುಮಾರು 700 ವರ್ಷಗಳಿಂದ ವ್ಯಾಸರಾಯ ಸ್ಥಾಪನೆಯಾಗಿರ್ತಕ್ಕಂಥ ಈ ದೇವಾಲಯ ವಿಜಯನಗರ ಸಾಮ್ರಾಜ್ಯದ ದೇವರಾಯನ ಆಸ್ಥಾನಕೂಲರಾಗಿರ್ತಕ್ಕಂಥ ಶ್ರೀ ವ್ಯಾಸರಾಯರು ಈ ನೂರಾರು ದೇವರುಗಳನ್ನು ಆಂಜನೇಯ ಸ್ವಾಮಿ ಮಾಡಿದ್ದಾರೆ. ಅದರಲ್ಲೂ ಸಹ ಕುಂದೂರು ಪುರವಾಸ ಶ್ರೀ ಆಂಜನೇಯ ಸ್ವಾಮಿ ಮುಖ್ಯ ಪ್ರಾಣದೇವನನ್ನ ಶ್ರೀ ಮಾರುತಿಯನ್ನ ಪ್ರತಿಷ್ಠಾಪನೆ ಮಾಡುತ್ತಾರೆ. ಎಲ್ಲರೂ ಸಹ ಭಕ್ತಾದಿಗಳು ಧನದಿಂದ ಸಹಕರಿಸಿ ಎಲ್ಲ ಪೂಜಾ ಕೈಂಕರ್ಯಗಳನ್ನು ನೆರವೇರ್ತಾ ಇದ್ದಾರೆ ಪ್ರತಿ ವರ್ಷವೂ ಸಹ. ದೇವಸ್ಥಾನ ಮೂಲತಃ ಮುಜರಾಯಿ ಇಲಾಖೆಗೆ ಸೇರಿರುತ್ತೆ. ಇಲ್ಲಿ ಇವತ್ತಿನ ದಿವಸ 13/3/2026 ಸಮಯ 1:20ಕ್ಕೆ ವಿಜೃಂಭಣೆಯಾಗಿ ಶ್ರೀ ಆಂಜನೇಯ ಸ್ವಾಮಿಯ ರಥೋತ್ಸವ ಜರುಗಿದೆ.
ಈ ರಥೋತ್ಸವದಲ್ಲಿ ಊರಿನ ಮುಖಂಡರು ಹಾಗೂ ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರು, ವಿವಿಧ ತಾಲೂಕುಗಳು ಹಾಗೂ ಇವು ಜಿಲ್ಲೆಗಳ ಭಕ್ತರು ಆಗಮಿಸಿದ್ದಾರೆ. ಶಾಂತಿಯುತವಾಗಿ ರಥೋತ್ಸವ ನಡೆದಿದೆ. ಇಲ್ಲಿ ಜಾತಿ ಭೇದ ಭಾವ ಎಲ್ಲ ಜನಾಂಗದವರು ಸೇರಿಕೊಂಡು ಈ ರಥೋತ್ಸವವನ್ನು ವಿಜೃಂಭಣೆಯಾಗಿ ನಡೆಸ್ಕೊಟ್ಟಿದ್ದಾರೆ. ಅವರಿಗೆ ಕಂದಾಯ ಇಲಾಖೆ ಹಾಗೂ ಮುಜರಾಯಿ ಇಲಾಖೆಯಿಂದ ಗ್ರಾಮಸ್ಥರಿಗೂ ಹಾಗೂ ಸುತ್ತಮುತ್ತಲ ಜನರಿಗೆ ದೇವಸ್ಥಾನದ ಭಕ್ತಾದಿಗಳಿಗೂ ತುಂಬ ಉತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ. ಭುಜನಾಗಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದ ಈ ದಿನ 13/3/26ರಂದು ರಥೋತ್ಸವ ವಿಜೃಂಭಣೆಯಿಂದ ಜರುಗಿರುತ್ತದೆ. ನಾಳೆಯ ದಿನ ಮುಳ್ಳೋತ್ಸವ ಕಾರ್ಯಕ್ರಮ ಇರುತ್ತದೆ. ಭಾಳ ಸುತ್ತಮುತ್ತಲಿನ ಎಲ್ಲ ಕಡೆಯಿಂದ ಜನಸಂದಣಿ ಭಾಳ ಬಹುತೇಕರಿಂದ ಯಾವುದೇ ಅಹಿತಕರ ಘಟನೆ ನಡೆದಿರುವುದಿಲ್ಲ. ಆಮೇಲೆ ನಮ್ಮ ಪೊಲೀಸ್ ಸಿಬ್ಬಂದಿಯವರು ಇರ್ತಕ್ಕಂಥ ಆರಕ್ಷಕ ಠಾಣೆಯವರು ಮತ್ತು ಭಾನುವಾರ ಸೋಮವಾರ ಜಂಗಿ ಕುಸ್ತಿಗಳು ಇರ್ತದೆ. ಆರಕ್ಷಕ ಠಾಣೆಯವರೆಲ್ಲ ಭಾಳ ಸರಿಯಾಗಿ ಎಲ್ಲ ಶಾಂತಿಯನ್ನು ಮತ್ತು ಬಂದೋಬಸ್ತನ್ನು ಮಾಡಿದ್ದಾರೆ. ಎಲ್ಲರಿಗೂ ನಮ್ಮ ಕಮಿಟಿಯವರು, ಸುತ್ತಮುತ್ತಲ ಗ್ರಾಮಸ್ಥರು, ಕಮಿಟಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಶಿವಕುಮಾರ್. ಓಕೆ.